ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರ ಮನೆಯ ಸರ್ಚ್ ಅಂತ್ಯಗೊಂಡಿದೆ. ಅವರ ಮನೆಯಿಂದ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಮತ್ತು ಕೆಲವು ದಾಖಲೆಗಳನ್ನು ತಗೊಂಡು ಹೊರಟಿದ್ದಾರೆ ಅನ್ನುವ ಮಾಹಿತಿ. ಬೆಂಗಳೂರಿನಿಂದ ನಮ್ಮ ರಿಪೋರ್ಟರ್ ಹರೀಶ್, ಮೈಸೂರಿನಿಂದ ಮಧು, ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸ್ನೇಹಮಯಿ ಕೃಷ್ಣ ಅವರ ಮಗ ಹೇಳೋ ಪ್ರಕಾರ ಇದೇ ವಿಷಯಕ್ಕೆ ಸಂಬಂಧಿಸಿದ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಕೋರ್ಟಿಗೆ ಬಂದಿದ್ರು ಅಂತ. ಹೌದಾ? ಅದಕ್ಕೆ ಬಂದಿದ್ದ ಅಥವಾ ಬೇರೆ ಯಾವುದಾದ್ರು ಪ್ರಕರಣ ಇತ್ತಾ? ಅವರ ಮಗ ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಇವತ್ತು ಬೂಡಾ ಕೇಸ್ ಏನಿತ್ತು, ಹಿಂದೆ ಕಳೆದ ವಾರವಷ್ಟೇ ಸ್ನೇಹಮಯಿ ಕೃಷ್ಣ ಅವರು ಇದೇ ನಟೇಶ್ ಮೇಲೆ ಒಂದು ಆರೋಪವನ್ನ ಮಾಡಿದ್ರು. ಅವರು ಬರೆದಂತಹ ಒಂದು ಕೈ ಬರದ ಪತ್ರ ಸಿಕ್ಕಿದೆ. ಅದು ಕೂಡ ಅಂದ್ರೆ ಈ ಒಂದು ಪ್ರಕರಣದ ಮುಡಾ ಪ್ರಕರಣದ ರೂವಾರಿಯಾಗಿರುವಂತಹ ನಟೇಶ್ ಅನ್ನ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೈ ಬಿಟ್ಟಿದ್ದಾರೆ. ಹೀಗಾಗಿ ಅವರ ಮೇಲೆ ತನಿಖೆ ಮಾಡಬೇಕು, ಅದಕ್ಕೆ ಸಾಕ್ಷಿಗಳು ಕೂಡ ನನ್ನ ಬಳಿ ಇದೆ, ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಹಿಂದೆ ಇದೇ ಸ್ನೇಹಮಯಿ ಕೃಷ್ಣ ಅವರು ಮಾಡಿರ್ತಾರೆ. ಅದೇ ಸಂಬಂಧ ಆವತ್ತು ಏನು ಆಕ್ಷೇಪಣೆ ಸಲ್ಲಿಸೋಕೆ ಕಾಲಾವಕಾಶವನ್ನ ಕೊಟ್ಟು ಇವತ್ತಿಗೆ ಈ ಒಂದು ಪ್ರಕರಣವನ್ನ ಮುಡಾ ಪ್ರಕರಣವನ್ನ ಇವತ್ತಿಗೆ ಮುಂದೂಡಲಾಗಿತ್ತು. ಅದೇ ಒಂದು ಕೇಸ್ನ ವಿಚಾರಣೆ ಸಲುವಾಗಿ ಇವತ್ತು ಏನು ಸ್ನೇಹಮಯಿ ಕೃಷ್ಣ ಅವರು ಏನು ಕೋರ್ಟ್ಗೆ ಬಂದಿರ್ತಾರೆ. ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಕೋರ್ಟ್ ಆವರಣದಲ್ಲಿ ಅಂದ್ರೆ ಕೋರ್ಟ್ಗೆ ಎಂಟ್ರಿ ಆಗುವಂತಹ ಮುಂಚೆಯೇ ಸಿಸಿಬಿ ಸೈಬರ್ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿರುವಂತದ್ದು, ನಂತರ ಅವರನ್ನ ಬಂಧನ ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ಕುಟುಂಬಸ್ಥರಿಗೆ ಯಾವುದೇ ಒಂದು ಪ್ರಕರಣದ ಬಂಧನ ಮಾಡಬೇಕಾದ್ರೆ ಕೋರ್ಟ್ನಲ್ಲೂ ಕೂಡ ಅವರನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಮೊದಲ ಕೇಳುವಂತ ಪ್ರಶ್ನೆ, ನಿಮ್ಮ ಕುಟುಂಬಕ್ಕೆ ನಿಮ್ಮ ಬಂಧನದ ಕುರಿತಾಗೂ ಮಾಹಿತಿ ಕೊಟ್ಟಿದೆಯಾ ಅಂತೇಳಿ. ಆದ್ರೆ ಇಲ್ಲಿ ತನಕ ಅವರ ಮಗ ವಿವೇಕ್, ಅವರ ತಂದೆ ಯಾರು ಎಲ್ಲಿದ್ದಾರೆ, ಬಂಧನ ಆಗಿದ್ದಾರಾ ಇಲ್ವಾ ಅನ್ನುವಂತ ಮಾಹಿತಿ ಸಿಗದೆ ಪರದಾಡ್ತಾ ಇರುವಂತದ್ದು. ಬೆಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಇರುವಂತಹ ಸೈಬರ್ ಪೊಲೀಸ್ ಠಾಣೆಗೆ ಅವರ ಸ್ನೇಹಿತರನ್ನ ಕಳಿಸ್ತಾರೆ. ಅವರೇ ಖುದ್ದು ಶಾಂತಿನಗರದ ಸಿಸಿಬಿ ಕಚೇರಿಗೆ ಬರ್ತಾರೆ. ಆದ್ರೆ ಇದುವರೆಗೂ ಕೂಡ ಅವರ ತಂದೆ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಅವರ ಕುಟುಂಬಸ್ಥರಿಗೆ ಇಲ್ಲ. ಆದ್ರೆ ಒಂದು ಕಡೆ ಈಗಾಗಲೇ ಸೈಬರ್ ಪೊಲೀಸರು ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂತದ್ದು, ನಾವು ಅವರನ್ನ ಬಂಧನ ಮಾಡಿದ್ದೇವೆ, ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ, ಅವರನ್ನ ಈಗಾಗಲೇ ಬಂಧನ ಮಾಡಿದ್ದೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಆದ್ರೆ ಕುಟುಂಬಸ್ಥರಿಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ಸದ್ಯ ಇನ್ನೂ ಕೂಡ ಈಗಾಗಲೇ ಶಾಂತಿನಗರದ ಸಿಸಿಬಿ ಕಚೇರಿಯಲ್ಲಿ ಅವರ ವಿಚಾರಣೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅಧಿಕೃತವಾಗಿ ಸ್ನೇಹಮಯಿ ಕೃಷ್ಣ ಅವರು ಎಲ್ಲಿದ್ದಾರೆ, ಎಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವಂಥದ್ದಿಲ್ಲ. ಒಂದು ಮೂಲಗಳ ಪ್ರಕಾರ ಅವರು ಏನು ಆಡುಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ಅವರನ್ನ ಇರಿಸಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇದುವರೆಗೂ ಕೂಡ ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನುವುದರ ಕುರಿತು ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಅವರ ಕುಟುಂಬಸ್ಥರು ಕೂಡ ಬಂಧನದ ಕುರಿತು ಮಾಹಿತಿ ಇಲ್ಲ. ಅಜಿತ್, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.